ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಸೊ ಮಾತು ಕೊಟ್ಟ ಹಾಗೆ ನಾನು ಆಗಲೇ ಬಂದಾಯಿತು. ಇವತ್ತು ನಾವು ಬಾದಾಮಿ ಹಾಲನ್ನು ಕುಡಿಯೋದು ಎಷ್ಟು ಉಪಯುಕ್ತ ಅನ್ನೋದನ್ನು ತಿಳ್ಕೊಳ್ಳೋಣ. ಸ್ವಲ್ಪ ಕಾಸ್ಟ್ಲಿ ಇರಬಹುದು, ಕಾಸ್ಟ್ಲಿ ಇದ್ರೂ ಕೂಡ ನಾವು ಅದನ್ನು ಕುಡಿಯೋದ್ರಿಂದ ತುಂಬಾ ನಮಗೆ ತುಂಬಾ ಉಪಯುಕ್ತ ಇದೆ. ಸೊ ಹಾಗಿದ್ರೆ ಏನು ಅದನ್ನು ಬಳಸೋದು, ಹೇಗೆ ಮಾಡಬೇಕು, ಅದನ್ನು ನಿಜಕ್ಕೂ ನಾವು ಕುಡಿಯೋದ್ರಿಂದ ದೇಹ ತುಂಬ ಆ್ಯಕ್ಟಿವ್ ಆಗಿರುತ್ತಾ, ಹೆಲ್ದಿ ಆಗಿರುತ್ತಾ, ಎಲ್ಲ ಪ್ರಶ್ನೆಗೂ ಈಗ ಉತ್ತರ ಸಿಗುತ್ತೆ. ಸೊ ಮೊದಲನೇದಾಗಿ ಅದನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಬಾದಾಮಿ ಹಾಲನ್ನು ಮಾಡೋದು ಹೇಗೆ, ಬಾದಾಮಿ ಪುಡಿಯನ್ನು ಹೇಗೆ ತಯಾರಿಸ್ಕೋಬೇಕು ಅಂತ. ಬಟ್ ಗೊತ್ತಿಲ್ಲದೆ ಇದ್ದವ್ರಿಗೆ ವಿಷಯನ ತಿಳಿಸೋದು ಉತ್ತಮ ಅಂತ ಹೇಳ್ಬೋದು. ಸೊ ಈಗ ಅದಕ್ಕೆ ಫಸ್ಟು ಏನೇನು ಬೇಕು. ಫಸ್ಟು ಏಲಕ್ಕಿ, ಬಾದಾಮಿ, ಪಿಸ್ತಾ, ಕಲ್ಸಕ್ಕರೆ, ಉಪ್ಪು, ಇದಿಷ್ಟು ಬೇಕಾಗುತ್ತೆ. ಸೊ ಮಾಡೋದು ಹೇಗಪ್ಪ ಅಂತಂದರೆ, ಚೆನ್ನಾಗಿರೋ ಬಾದಾಮಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಹುರಿದು ಚೆನ್ನಾಗಿ ಹುರಿದಾದ ನಂತರ ಸಿಪ್ಪೆನ ಸಪ್ರೇಟ್ ಮಾಡಿಬಿಡಿ. ಇದಾದಮೇಲೆ ಅದರ ಜೊತೆಗೆ ಸಿಪ್ಪೆ ಬಿಡಿಸಿದಂತಹ ಏಲಕ್ಕಿ ಮತ್ತು ಕಲ್ಸಕ್ಕರೆ, ಸ್ವಲ್ಪ ಉಪ್ಪು ಮತ್ತು ಇದ್ರ ಜೊತೆಗೆ ಕೇಸರಿ, ಪಿಸ್ತಾ ಬೇಕಿದ್ರೆ ಪಿಸ್ತಾನು ನೀವು ಅದಕ್ಕೆ ಸೇರಿಸ್ಕೋಬೋದು. ಸೊ ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಪುಡಿ ರೆಡಿ ಮಾಡ್ಕೊಳ್ಳಿ. ಈ ಪುಡಿಯನ್ನು ರೆಡಿ ಮಾಡಿಕೊಂಡು ನಿಮಗೆ ಇಷ್ಟ ಆದಾಗೆಲ್ಲ ಪ್ರತಿನಿತ್ಯ ಕುಡಿಲೇಬೇಕಾಗುತ್ತೆ. ಸೊ ಹಾಲಿಗೆ ಈ ಪುಡಿಯನ್ನು ಮಿಕ್ಸ್ ಮಾಡಿ, ನಿಮಗೆ ಸಕ್ಕರೆ ಬೇಕಿದ್ರೆ ಎಕ್ಸ್ಟ್ರಾ ಬೇಕಿದ್ರೆ ಕಲ್ಸಕ್ಕರೆಯನ್ನು ಹಾಕ್ಕೊಂಡು ಕುಡಿತಾ ಬಂದರೆ ತುಂಬಾ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ. ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಲಾಭ ಇದೆ ಅನ್ನೋದನ್ನು ಹೇಳ್ತೀನಿ. ಸೊ ಅದಾದಮೇಲೆ ಪ್ರತಿಯೊಬ್ಬರು ಖಂಡಿತವಾಗಿ ಇದನ್ನು ಕುಡಿತೀರಾ ಅಂತ ಹೇಳ್ಬೋದು. ಮೊದಲನೇದಾಗಿ ಇದರಲ್ಲಿ ಯಾವ ಪೌಷ್ಟಿಕಾಂಶಗಳಿವೆ ಅನ್ನೋದನ್ನು ತಿಳ್ಕೊಬಿಡೋಣ. ವಿಟಮಿನ್ ಇ, ಕ್ಯಾಲ್ಶಿಯಂ, ಫಾಸ್ಫರಸ್, ಕಬ್ಬಿಣಾಂಶ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಇನ್ನಿತರ ಕೆಲವೊಂದು ನಿಯಾಸಿಸ್ ವಿಟಮಿನ್ಸ್ಗಳು ಇವೆಲ್ಲ ಇರುತ್ತೆ. ಆ್ಯಸ್ ಯೂಶುವಲ್ ಎಲ್ಲ ವಿಡಿಯೋದಲ್ಲೂ ಹೇಳೋ ಹಾಗೆ ಇದೆಲ್ಲ ಕೂಡ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳು. ಸೊ ಇದನ್ನೆಲ್ಲ ನಾವು ಹೊಂದಿರುವಂತಹ ಈ ಬಾದಾಮಿ ಹಾಲನ್ನು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಒಂದು ಐಡಿಯಾ ಬಂದಿರುತ್ತೆ. ಸೊ ಏನೇನಕ್ಕೆ ಒಳ್ಳೆಯದು, ಯಾವ್ಯಾವ ರೀತಿ ಅದನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಹೈ ಬಿ ಪಿಯನ್ನು ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಇದಕ್ಕೆ ಇರುತ್ತೆ. ಸೊ ಬಾದಾಮಿ ಹಾಲನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ರಕ್ತದೊತ್ತಡವನ್ನು ಅವಾಯ್ಡ್ ಮಾಡುತ್ತೆ. ಪೊಟ್ಯಾಷಿಯಂ ಅಂಶ ಇದೆ ಅಂತ ಹೇಳಿದೆ ಅಲ್ವಾ ಆಗಲೇ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ತಾ ಇದೆ ಅಂತಂದರೆ ಹೃದಯನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದೆ ಅಂತ ಹೇಳ್ಬೋದು. ಇದಲ್ಲದೆ ನೆಕ್ಸ್ಟ್ ಉಪಯೋಗ ಏನು ಅಂತ ಹೇಳಿದ, ಕಿಡ್ನಿ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಫಾಸ್ಫರಸ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಕಿಡ್ನಿಯನ್ನು ತುಂಬಾ ಕೇರ್ಫುಲ್ಲಾಗಿ ಮತ್ತು ಹೆಲ್ದಿಯಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಆರೋಗ್ಯಕರವಾದ ಹೃದಯವನ್ನು ನೀವು ಪಡಿಬೇಕಂದ್ರೆ ಬಾದಾಮಿ ಹಾಲನ್ನು ಕುಡಿಬೇಕಾಗತ್ತೆ. ಎಲ್ಲರೂ ಏನು ಥಿಂಕ್ ಮಾಡ್ತಾರೆ ಅಂತಂದರೆ, ಹಾಲ್ಗೂ ಫ್ಯಾಟ್ ಜಾಸ್ತಿ, ಬಾದಾಮಿನೂ ಕೂಡ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಎರಡು ಮಿಕ್ಸ್ ಆದರೆ ಇನ್ನೂ ಫ್ಯಾಟ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಸೊ ಅದು ಸ್ವಲ್ಪ ಮಟ್ಟಿಗೆ ಸರಿ, ಸ್ವಲ್ಪ ಮಟ್ಟಿಗೆ ತಪ್ಪು. ಏನಪ್ಪ ಅಂತಂದರೆ, ಆ್ಯಕ್ಚುಲಾಗಿ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುವಂತಹ ಕೆಪಾಸಿಟಿ ಎರಡಕ್ಕೂ ಇದೆ. ಹಾಲ್ಗೂ ಇದೆ, ಕೊಲೆಸ್ಟ್ರಾಲ್ಗೂ ಇದೆ. ಸೊ ಎರಡೂ ಕೂಡ ಹಾಲ್ಗೂ ಇದೆ, ಬಾದಾಮಿಗೂ ಇದೆ. ಸೊ ಎರಡೂ ಕೂಡ ಕಾಂಬಿನೇಷನಲ್ಲಿ ಇದ್ದಾಗ ಕೊಲೆಸ್ಟ್ರಾಲನ್ನು ಅವಾಯ್ಡ್ ಮಾಡುತ್ತೆ. ಗುಡ್ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡುತ್ತೆ, ಬಟ್ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ಪ್ರತಿನಿತ್ಯ ನಾವು ಈ ಬಾದಾಮ್ ಮಿಲ್ಕನ್ನು ಕುಡಿತಾ ಬಂದರೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ ಮತ್ತು ಹೃದಯದ ಕೇರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಇನ್ನು ಇವೆರಡು ಕಾಂಬಿನೇಷನಲ್ಲಿ ಪ್ರೋಟೀನ್ನ ಆಗರವೇ ಇರೋದ್ರಿಂದ ತುಂಬಾ ಹೆಲ್ಪ್ಫುಲ್. ಅದರಲ್ಲೂ ನಮ್ಮ ಬೋನ್ಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ಹೆಚ್ಚಾಗಿ ಬೋನ್ ವೀಕ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಹೆಚ್ಚಾಗಿ ಈ ಬಾದಾಮ್ ಮಿಲ್ಕನ್ನು ಕುಡಿಯೋದು ತುಂಬ ಉಪಯುಕ್ತ ಅಂತ ಹೇಳ್ಬೋದು. ಗುಡ್ ರಿಸಲ್ಟ್ನ ಶೀಘ್ರವಾಗಿ ನೀವು ತಗೊಳ್ಳೋದಕ್ಕೆ ತುಂಬ ಈಸಿ ಅಂತ ಹೇಳ್ಬೋದು. ಮತ್ತು ಸ್ನಾಯುಗಳ ಬಲವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ವಿಟಮಿನ್ ಬಿ ಹೆಚ್ಚಾಗಿ ಇರೋದ್ರಿಂದ ಸ್ನಾಯುಗಳನ್ನು ಸ್ಟ್ರಾಂಗ್ ಆಗಿಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇಫ್ ನೀವೇನಾದರೂ ಜಿಮ್ ಅಥವಾ ಯೋಗ, ಏರೋಬಿಕ್ಸ್ ಈ ಥರ ಏನಾದರೂ ಸೇರಿಕೊಂಡಿದ್ರೆ, ಜಿಮ್ ವರ್ಕೌಟ್ ಮುಗಿಸಿ ಆದ ನಂತರ ಯೋಗ ಆದಮೇಲೂ ನೀವು ಕುಡಿಬಹುದು. ಆದಮೇಲೆ ನೀವು ಬಾದಾಮ್ ಮಿಲ್ಕನ್ನು ಕುಡಿಯೋದು ಉಪಯುಕ್ತ ಅಂತ ಹೇಳ್ಬೋದು. ಯಾಕೆಂತಂದರೆ ಬಾಡಿ ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ, ಅಂಥ ಟೈಮಲ್ಲಿ ಏನಾದರೂ ತಿನ್ನಬೇಕು, ಕುಡಿಬೇಕು ಅಂತ ಅನಿಸುತ್ತೆ. ಸೊ ಬಾದಾಮ್ ಮಿಲ್ಕನ್ನು ತಕ್ಷಣ ಕುಡಿಯೋದ್ರಿಂದ, ತಕ್ಷಣ ಅಂದರೆ ಬಿಟ್ಟಿದ ತಕ್ಷಣ ಅಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟು, ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಕೊಟ್ಟು ಇದನ್ನು ಕುಡಿತಾ ಬಂದರೆ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಮತ್ತು ಲಾಸ್ ಆಗಿರುವಂತಹ ಎನರ್ಜಿಯನ್ನು ರೀಫಿಲ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು. ಎಸ್ಟಿ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಕೂಡ ವಿಟಮಿನ್ ಬಿ, ವಿಟಮಿನ್ ಇ, ವಿಟಮಿನ್ ಸಿ ಅಂತ ಎಲ್ಲ ಇದೆ ಅಂತ ಆಗಲೇ ಹೇಳಿದೆ ಅಲ್ವಾ. ಸೊ ಇವೆಲ್ಲ ಮುಖ್ಯವಾಗಿ ನಮ್ಮ ಸ್ಕಿನ್, ಕಣ್ಣು, ಕೂದಲು ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳು. ಸೊ ಈಗೆಲ್ಲ ಚಿಕ್ಕ ಮಕ್ಕಳಿಗೇ ಪೊರೆ ಬರುವಂತಹ ಚಾನ್ಸಸ್ ಇರೋದ್ರಿಂದ ಕಣ್ಣಿನ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಈ ಚಿಕ್ಕ ಮಕ್ಕಳೇ ಗ್ಲಾಸ್ ಸ್ಪೆಕ್ಟ್ ಹಾಕೊಂಡು ಓಡಾಡ್ತಾ ಇದ್ದರೆ ತುಂಬ ಬೇಜಾರಾಗುತ್ತೆ. ಸೊ ಅವರ ಕಣ್ಣಿನ ಆರೋಗ್ಯವನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡೋದಕ್ಕೆ
ತುಂಬ ಉಪಯುಕ್ತ ಆಗಿರುವಂತಹ ಬಾದಾಮ್ ಮಿಲ್ಕನ್ನು ಮಕ್ಕಳಿಗೆ ಕೊಡೋದು ತುಂಬ ಉಪಯೋಗ ಅಂತ ಹೇಳ್ಬೋದು. ಮತ್ತು ದೊಡ್ಡವರು ಕೂಡ ಕುಡಿಬಹುದು, ಕುಡಿದ್ರೂ ಕೂಡ ಒಳ್ಳೆಯದು. ಮಕ್ಕಳಿಗೆ ಹೆಚ್ಚಾಗಿ ಕೊಡೋದು ತುಂಬ ಉಪಯುಕ್ತ ಅಂತ ಹೇಳ್ಬೋದು. ಇನ್ನು ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಯಾವುದೇ ರೀತಿಯ ಕ್ಯಾನ್ಸರ್ ಆಗಿದ್ರೂ ಈಸಿಯಾಗಿ ನಿವಾರಣೆ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಇದು. ಸೊ ಅದರಿಂದ ಕ್ಯಾನ್ಸರ್ ಇರೋರು ಅಥವಾ ಕ್ಯಾನ್ಸರ್ ಬರದೇ ಇರೋ ಹಾಗೆ ತಡೆಗಟ್ಟೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು. ಸೊ ಸ್ತನ ಕ್ಯಾನ್ಸರ್ ಇರೋರು ಕೂಡ ಇದನ್ನು ಕುಡಿಬಹುದು. ಸೊ ಅವಾಯ್ಡ್ ಮಾಡೋದಕ್ಕೆ, ಕ್ಯಾನ್ಸರ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ತಡೆಗಟ್ಟೋದಕ್ಕೆ ಇದು ತುಂಬ ಉಪಯುಕ್ತ ಅಂತ ಹೇಳ್ತಾರೆ. ಇನ್ನು ಆಗಲೇ ಹೇಳಿದಾಗೆ 2 ಕಾಂಬಿನೇಷನಲ್ಲಿ ಅಂದರೆ ಬಾದಾಮಿ ಮತ್ತು ಹಾಲು ಎರಡರಲ್ಲೂ ಕೂಡ ತುಂಬಾ ಹೆಚ್ಚಾಗಿರುವಂತಹ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ಬೋನ್ಗಳು ತುಂಬ ಅದ್ಭುತವಾಗಿರುತ್ತೆ. ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸ್ಟ್ರಾಂಗ್ ಆಗಿರೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು. ಇನ್ನು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸೋಂಕನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ. ಸೊ ಸೋಂಕು ಅಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜ್ವರ ಆಗಿರ್ಬೋದು, ಕೆಮ್ಮಾಗಿರಬಹುದು, ನೆಗಡಿ ಆಗಿರಬಹುದು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ. ಕೆಮ್ಮಿದಾಗ ಬ್ಯಾಕ್ಟೀರಿಯಾಗಳು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸ್ನೀಸ್ ಮಾಡಿದಾಗಲೂ ಅಷ್ಟೇ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅಥವಾ ಅದರ ವಿರುದ್ಧ ಹೋರಾಡೋದಕ್ಕೆ ರೋಗನಿರೋಧಕ ಶಕ್ತಿ ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲ ಹಣ್ಣು ತರಕಾರಿಲೂ ಇರೋ ಹಾಗೆ ಇದರಲ್ಲೂ ಅಂದರೆ ಬಾದಾಮಿ ಹಾಲಿನಲ್ಲೂ ಇರುತ್ತೆ. ಸೊ ನಾವು ಬಾದಾಮಿ ಹಾಲನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ಇದರ ವಿರುದ್ಧ ಅಂತಂದರೆ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು. ಇನ್ನು ಬಾದಾಮಿಯಲ್ಲಿ ಕಡಿಮೆ ಕ್ಯಾಲೋರೀಸ್ ಇರುತ್ತೆ. ಸೊ ಹಾಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಾದಾಮಿಯಲ್ಲಿ ಕ್ಯಾಲೋರೀಸ್ ಕಡಿಮೆ ಇರೋದ್ರಿಂದ 2 ಕಾಂಬಿನೇಷನನ್ನು ಅಂದರೆ ಹಾಲು ಮತ್ತು ಬಾದಾಮಿ ಕಾಂಬಿನೇಷನನ್ನು ಕುಡಿತಾ ಬಂದರೆ ಸಣ್ಣ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇದಲ್ಲದೆ ದೇಹದಲ್ಲಿ ಸಕ್ಕರೆ ಅಂಶ ಕಮ್ಮಿ ಆಗಿದ್ದರೆ ಅಥವಾ ಮಧುಮೇಹ ಏನಾದರೂ ಸಕ್ಕರೆ ಅಂಶ ಜಾಸ್ತಿ ಆಗಿದ್ದರೂ ಒಂದು ಲೆವೆಲ್ಗೆ ತರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮಧುಮೇಹವನ್ನು ಕಂಟ್ರೋಲ್ಗೆ ಇಫ್ ಇನ್ ಕೇಸ್ ಅದು ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು, ತಕ್ಕಮಟ್ಟಿಗೆ ಅದಕ್ಕೆ ತರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ. ಸೊ ಕಲ್ಸಕ್ಕರೆಯನ್ನು ಬಳಸೋದು ತುಂಬ ಹೆಲ್ಪ್ಫುಲ್ ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸಕ್ಕರೆ ಬದಲಾಗಿ ಕಲ್ಸಕ್ಕರೆಯನ್ನು ಹೆಚ್ಚಾಗಿ ಬಳಸೋದು ಮಧುಮೇಹದವ್ರಿಗೆ ತುಂಬಾ ಉಪಯುಕ್ತ ಅಂತ ಹೇಳಬಹುದು. ಬಾದಾಮ್ ಮಿಲ್ಕನ್ನು ಕುಡಿಯೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ಸೊ ಆ್ಯಸ್ ಯೂಶುವಲ್ ಅದರಲ್ಲಿ ಏಲಕ್ಕಿ ಇರುತ್ತೆ, ಮತ್ತು ಕೇಸರಿ ಇರುತ್ತೆ, ಪಿಸ್ತಾ ಇರುತ್ತೆ, ಬಾದಾಮ್ ಇರುತ್ತೆ. ಇವೆಲ್ಲ ಕರಗುವಂತಹ ನಾರನ್ನು ಹೊಂದಿರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ನಾವು ಯಾವುದೇ ಫುಡ್ಡನ್ನು ತಿಂದರೂ ಕೂಡ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಈ ಜೀರ್ಣಕ್ರಿಯೆ ಸಮಸ್ಯೆ ಏನೇ ಆಗಿದ್ರೂ ನಿವಾರಣೆಯನ್ನು ಈಸಿಯಾಗಿ ಕೊಟ್ಬಿಡುತ್ತೆ. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಸಾಕಾಗಿರುತ್ತೆ, ಬಟ್ ನಿದ್ದೆ ಬರಲ್ಲ ಅಂತ ಎಲ್ಲ ಒಂದೊಂದು ರೀಸನ್ಸ್ ಹೇಳ್ತಾರೆ. ಸೊ ನಿದ್ರೆಹೀನತೆ ಸಮಸ್ಯೆಗೆ ಏನಪ್ಪ ನಿವಾರಣೆ ಅಂತಂದರೆ ಪ್ರತಿನಿತ್ಯ ಮಲಗಬೇಕಾದ್ರೆ ಬಾದಾಮ್ ಮಿಲ್ಕನ್ನು ಕುಡಿಯೋದು ಉಪಯುಕ್ತ ಅಂತ ಹೇಳ್ಬೋದು. ಸೊ ಒಳ್ಳೆ ನಿದ್ದೆಯನ್ನು ತರಿಸೋದಕ್ಕೆ ಮತ್ತು ನಮ್ಮ ಮೈಂಡ್ ಫ್ರೀಯಾಗಿ ನಿದ್ದೆ ಮಾಡೋದಕ್ಕೆ ಅಥವಾ ಬೆಳಗ್ಗೆ ಎದ್ದಾಗ ರಿಫ್ರೆಶ್ ಮೂಡ್ ತರೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇನ್ನು ಬಾದಾಮ್ ಮಿಲ್ಕನ್ನು ಕುಡಿಯೋದ್ರಿಂದ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ. ಪ್ರತಿನಿತ್ಯ ನಾವು 2 ಲೋಟ ಅಥವಾ 1 ಲೋಟ ಅಟ್ಲೀಸ್ಟ್ 1 ಲೋಟನಾದರೂ ಕುಡಿಯೋದಕ್ಕೆ ಪ್ರಯತ್ನ ಪಟ್ಟರೆ ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ನಾವು ಬ್ರೈನ್ ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ನೀವು ಬಾದಾಮ್ ಮಿಲ್ಕ್ ಜೊತೆ ಜೇನುತುಪ್ಪ ಬೆರೆಸಿ ಕುಡಿಯೋದು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ದಿನವಿಡೀ ನಮ್ಮ ದೇಹದ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಮತ್ತು ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇನ್ನು ವಯಸ್ಸಾದ ನಂತರ ಕಾಣಿಸ್ಕೊಳ್ಳುವಂತಹ ಕೆಲವೊಂದು ಕಾಯಿಲೆಗಳಾಗಿರಬಹುದು, ಮತ್ತು ಮರವಿನ ಕಾಯಿಲೆ ಆಗಿರ್ಬೋದು, ದೇಹ ಇನ್ಯಾಕ್ಟಿವ್ ಆಗೋದಾಗಿರಬಹುದು, ಇದಕ್ಕೆಲ್ಲ ಆಗಿನ ಕಾಲದಲ್ಲೇ ಜೇನುತುಪ್ಪ ಮಿಕ್ಸ್ ಮಾಡಿ ಬಾದಾಮ್ ಮಿಲ್ಕನ್ನು ಕುಡಿತಾ ಇದ್ರು. ಸೊ ನಾವು ಅದನ್ನು ಸ್ವಲ್ಪ ಮುಂದುವರಿಸ್ತಾ ಹೋದರೆ ಈಗ ಕೂಡ ನಾವು ಪ್ರತಿನಿತ್ಯ ಬಾದಾಮ್ ಮಿಲ್ಕನ್ನು ಕುಡಿಯೋದು ಉಪಯುಕ್ತ ಅಂತ ಹೇಳ್ಬೋದು. ನಮ್ಮ ವಯಸ್ಸನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದಾಗೆ ಆಗುತ್ತೆ. ಇದಲ್ಲದೆ ಬಾದಾಮ್ ಮಿಲ್ಕನ್ನು ಕುಡಿತಾ ಬಂದರೆ ನಿಜಕ್ಕೂ ನಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಬ್ಯಾಕ್ಟೀರಿಯಾ, ಬೇಡದೇ ಇರುವಂತಹ ಬ್ಯಾಕ್ಟೀರಿಯಾಗಳನ್ನು ಹೊರ ಹಾಕೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ. ಸೊ ಆ್ಯಂಟಿ ಬ್ಯಾಕ್ಟೀರಿಯಾ ಇದರ ವಿರುದ್ಧ ಹೋರಾಡುತ್ತೆ. ಯಾವುದೇ ರೀತಿಯ ಸಮಸ್ಯೆ ಇದ್ರೂ ನಿವಾರಣೆ ಕೊಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೃದಯದ ಕೇರಿಂಗ್ ಮಾಡುತ್ತೆ, ಕ್ಯಾನ್ಸರ್ನ ನಿವಾರಣೆ ಮಾಡುತ್ತೆ, ಅದರಲ್ಲೂ ಎಸ್ಪೆಷಲಿ ಸ್ತನ ಕ್ಯಾನ್ಸರ್ನ ನಿವಾರಣೆ ಮಾಡುವಂಥ ಕೆಪಾಸಿಟಿ ಇದಕ್ಕೆ ಇದೆ. ಮಧುಮೇಹದವರು ಸ್ವಲ್ಪ ಸಕ್ಕರೆ, ಶುಗರ್, ಸ್ವೀಟ್ಸ್ ಅಂದರೆ ಅವಾಯ್ಡ್ ಮಾಡ್ತಾರೆ. ಸೊ ಕಲ್ಸಕ್ಕರೆನ ಹಾಕಿ ಕುಡಿಯೋದ್ರಿಂದ ಅವ್ರಿಗೂ ಕೂಡ ಅಡ್ವಾಂಟೇಜಸ್ ಇರುತ್ತೆ. ಸ್ಕಿನ್ ಕೇರ್ ಮಾಡುತ್ತೆ ಮತ್ತು ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ. ಚಳಿಗಾಲದಲ್ಲಿ ಹೆಚ್ಚಾಗಿ ಇದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿಬಿಡುತ್ತೆ. ಮೀನ್ಸ್ ಸ್ನೀಸ್ ಆಗಿರಬಹುದು, ಕೆಮ್ಮಾಗಿರಬಹುದು, ಈ ಥರ ಸಮಸ್ಯೆಗಳಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡುವಂಥ ಶಕ್ತಿ ಇದಕ್ಕೆ ಇದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುವಂತಹ ಕೆಪಾಸಿಟಿ ಬಾದಾಮ್ ಮಿಲ್ಕೆ ಇದೆ. ಅದರಲ್ಲಿ ಬೇರೆ 2 ಕಾಂಬಿನೇಷನ್, ಮಿಲ್ಕ್ ಮತ್ತು ಬಾದಾಮ್ ಕಾಂಬಿನೇಷನಲ್ಲಿರುವಂತಹ ಈ ಬಾದಾಮ್ ಮಿಲ್ಕನ್ನು ಕುಡಿಯೋದು ಎಲ್ಲ ರೀತಿಯ ಉಪಯೋಗನೇ ಇದೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೋಬೋದು, ಆಯಸ್ಸನ್ನು ಇನ್ಕ್ರೀಸ್ ಮಾಡ್ಕೋಬಹುದು. ಎಸ್ಪೆಷಲಿ ತುಂಬಾ ಒಳ್ಳೆಯದು ದೇಹಕ್ಕೆ. ನಮ್ಮ ಮೂಳೆಗಳ ಆರೋಗ್ಯ ಆಗಿರ್ಬೋದು, ಹಲ್ಲಿನ ಆರೋಗ್ಯ ಆಗಿರಬಹುದು, ಹೃದಯದ ಆರೋಗ್ಯ ಆಗಿರ್ಬೋದು, ಎಲ್ಲನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಮಾಡುತ್ತೆ. ಸೊ ಎಷ್ಟೆಲ್ಲ ಉಪಯೋಗ ಇದೆ.
ಇಷ್ಟೆಲ್ಲ ಉಪಯೋಗ ಇರುವಂತಹ ಬಾದಾಮ್ ಮಿಲ್ಕನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ನಿಜಕ್ಕೂ ಒಳ್ಳೆಯದು, ನಮ್ಮ ಕಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಸೊ ಈಗಿನ ಪ್ರಪಂಚದಲ್ಲಿ ಇದೆಲ್ಲ ಸಿಗೋದು ತುಂಬ ಕಷ್ಟ. ಬಟ್ ಒಂದೇ ಪ್ರಾಡಕ್ಟಲ್ಲಿ ಅಂತಂದರೆ ಹಾಲು, ಬಾದಾಮ್ನಲ್ಲಿ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳೋದಾದರೆ ಪ್ರತಿನಿತ್ಯ ಕುಡಿಯೋದು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಬಾದಾಮ್ ಮಿಲ್ಕಿಂದ ಆಗುವಂತಹ ಉಪಯೋಗಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋ